ದೇವತೆ, ನಮ್ಮೂರ ನಾಗತಿಯ ದೀನ ಬಂದು ಅನಾಥ ರಕ್ಷಕಳೆ, ಈ ಜಗತ್ತಿನ ರಕ್ಷಕಳೆ ನೀನಾಗಿ ನಮ್ಮಂತ ಬಡವರನ್ನು ಸದ್ಮಾರ್ಗದಿಂದ ಸದ್ಬುದ್ಧಿ ಕೊಟ್ಟು ಕಾಪಾಡುವ ಭಾರ ನಿನ್ನಲ್ಲೇ ಇದೆ ತಾಯಿ, ನಿನ್ನಲ್ಲೇ ಇದೆ. ಇದ್ದೊಬ್ಬ ನನ್ನ ಮಗನಿಗೆ ವಿದ್ಯಾಬುದ್ಧಿಯನ್ನು ಕೊಟ್ಟು ನನ್ನಂತ ಬಡವೆಯ ಬಾಳನ್ನ ಸದಾಕಾಲ ಸುಂದರವಾಗಿಡುವ ಭಾರ ನಿನ್ನಲ್ಲೇ ಇದೆಯಮ್ಮ. ಆದಷ್ಟು ಈ ನನ್ನ ಬಾಳನ್ನ ಸದಾಕಾಲ ಸುಂದರವಾಗಿಡು ತಾಯಿ, ಸುಂದರವಾಗಿಡು. ಪೂಜೆ ಮುಗಿಯುತ್ತೇನಮ್ಮ? ಹೌದಪ್ಪ, ಸರಿಯಾದ ಸಮಯಕ್ಕೆ ಬಂದಿದ್ದೀಯ. ಅಂತೂ ನಿನಗೆ 100 ವರ್ಷ ಆಯ್ತು. 100 ವರ್ಷ ಯಾಕಮ್ಮ? ದೇವತೆಯಂತ ಹೆತ್ತ ತಾಯಿ ನೀನು ಜೊತೆಯಲ್ಲಿರುವಾಗ 1000 ವರ್ಷ ಬೇಕಾದ್ರೂ ಬದುಕಬಹುದಮ್ಮ ಈ ಭೂಮಿ ಮೇಲೆ. ಅಷ್ಟೇ, ಹುಟ್ಟಿದರೆ ಕನ್ನಡ ನಾಡಿಲ್ಲ ಹುಟ್ಟಬೇಕು. ನಿನ್ನಂತ ತಾಯಿಯನ್ನು ನೀನು ನನ್ನ ಬಾಳಿನ ಆಶಾ ಜ್ಯೋತಿ, ತಾಯಿಗೆ ತಕ್ಕ ಮಗನಾಗಿ ಜನಿಸಿದೀಯ. ನನ್ನ ತಂದೆ ತಾಯಿಯ ತದ್ರೂಪವೇ ನೀರಾಗಿ ನನ್ನ ಉದರದಲ್ಲಿ ಮೂಡಿ ಬಂದಿದೆಯಾ ಅನಿಸ್ತಾ ಇದ್ದೀನಿ. ಪ್ರಸಾದ ಅಮ್ಮ, ದೇವತೆಯಲ್ಲಿ ಏನಂತ ಬೇಡ್ಕೊಂಡು ಈ ಜ್ಯೇಷ್ಠ ಪುತ್ರನಿಗೆ ವಿದ್ಯಾಬುದ್ಧಿಯಲ್ಲಿ ನಿಪುಣರಾಗಿರುವಂತೆ ಹಾಗೂ ಈ ಚಿಕ್ಕ ಸಂಸಾರವನ್ನ ಸದಾಕಾಲ ಸಂತೋಷದಿಂದ ಸುಖವಾಗಿದ ಮಾತು ಬೇಡ್ಕೊಳ್ತಾ ಇದ್ದೀನಿ. ಆ ದೇವತೆಗಿಂತ ಹೆತ್ತ ತಾಯಿಯ ಅನುಗ್ರಹ ಅನವರ್ತ ನನಗೆ ನೀ ಪಡುವ ಕಷ್ಟದಲ್ಲಿ ಭಾಗ್ಯ. ಈ ಮನೆ ಬಂಗಾರವನ್ನು ಮಾಗಿ ಮಾಡು. ಅಷ್ಟೇ, ಆರ್ಮಿಯಲ್ಲಿ ಸೈನಿಕನಾಗಿ ಭರ್ತಿಯಾಗಿ ಇಂದಿನ ಭಾರತ ಮೇಲೆ ದಂಗೆರುವ ದಮನ ಮಾಡುವ ಅಮ್ಮ. ಅದೆಷ್ಟೊಂದು ಆಸೆ ಇಟ್ಕೊಂಡಿದ್ಯಾ ಕಂದ. ನೋಡು, ನೀನು ನನ್ನ ಭವ್ಯವಾದ ಬಾಳಿಗೆ ನಕ್ಷತ್ರವಾಗುವುದು ಅಷ್ಟೇ ಅಲ್ಲ, ಇಡೀ ದೇಶಕ್ಕೆ ನೀನು ಬೆಳಕು ನೀಡುವ ಸೂರ್ಯನಾಗಬೇಕು, ಹಾಗೆ ಆ ಮಾಣಿಕ್ಯನಾಗಬೇಕು. ನೋಡು, ನೀನು ಯಾರ ತಿರುಗೇಡುಗಳ ಮಾತನ್ನು ಕೇಳದೆ ಈ ನಮ್ಮ ಮನೆಯ ಬಾಗಿಲನ್ನ, ನಮ್ಮ ಮರದ ಗೌರವವನ್ನ ಉನ್ನತ ಶಿಖರಕ್ಕೆ ಏರಿಸಿದ್ರೆ ಅದೇ ನನ್ನ ಸಂತೋಷ. ತಾಯಿಯ ಆಸೆ, ತಾಯಿಯ ಹೊಣೆ ಎಂದಾದರೂ ಮೀರುವುದಂತೆ. ಹೆತ್ತ ತಾಯಿಯೇ ನನ್ನ ದೇವರು. ತಾಯಿಯ ಪಾಲಿಗೆ ಬಂಗಾರದ ಹೂ ತರದೆ ಬಾಡಿದ ಹೂ ನಾನೆಂದು ತರಲಾರೆ. ಆಯ್ತಪ್ಪ, ಅಂತೂ ನನಗೂ ಕೂಡ ನಿನ್ನ ಮೇಲೆ ಅದೇ ನಂಬಿಕೆ ಇದೆ. ಹಾಗಾದ್ರೆ ಟೈಮ್ ಆಗ್ತಿದೆ, ಊಟ ಹಾಕ್ತೀನಿ ನಮ್ಮ. ಊಟ ಹಾಕ್ತೀನಿ. ಮೊದಲು ಎಲ್ಲಿಗೆ ಹೋಗೋ ಅಮ್ಮ, ಅಂಕೋಲದ ಸಮರ್ಥ ಟಾಕೀಸ್ನಲ್ಲಿ ಪ್ರೇಮ ಬರ ಎಂಬ ಹೊಸ ಸಿನಿಮಾ ರಿಲೀಸ್ ಆಗಿದೆ. ನಾನು ನನ್ನ ಆಪ್ತ ಮಿತ್ರ ಕುಮಾರ್ ಸಿನಿಮಾಕ್ಕೆ ಹೋಗಿ ಬರ್ಲೇನಮ್ಮ. ಇದೇನಪ್ಪ, ಇದೊಬ್ಬ ಮುದ್ದು ಮಗನ ಆಸೆಯನ್ನ ಈ ತಾಯಿ ಈಡೇರಿಸ್ತಿಲ್ಲ ಅಂತಾಳ. ಮೊದಲು ಊಟ ಮಾಡಿದಂತೆ 9 ತಿಂಗಳು ಹೊತ್ತು ಹೆತ್ತು ತುತ್ತುಣಿಸೋದು ನೀನಲ್ಲಮ್ಮ. ಈ ನನ್ನ ಹೆತ್ತ ತಾಯಿಗೋಸ್ಕರ ಈ ಮಗನ ಒಂದು ಹೃದಯ ಇದೆ. ದೂರು ಸಾರಿ ಹೇಳಿದರು ಆಸೆ ತೀರಲ್ಲ, ಜನ್ಮ ಪೂರ್ತಿ ಹಾಡಿದರು ಮದುವೆ ಮುಗಿಯಲ್ಲ. ಅಮ್ಮ ಅಮ್ಮ ಐ ಲವ್ ಯು, ಅಮ್ಮ ಅಮ್ಮ ಐ ಲವ್ ಯು. ನೂರು ಸಾರಿ ಹೇಳಿದರು ಆಸೆ ತೀರಲ್ಲ, ಜನ್ಮ ಪೂರ್ತಿ ಹಾಡಿದರು ಮದುವೆ ಮುಗಿಯಲ್ಲ. ಅಮ್ಮ ಅಮ್ಮ ಐ ಲವ್ ಯು, ಅಮ್ಮ ಅಮ್ಮ ಐ ಲವ್ ಯು. ಪಾಠ ಕಲಿತೆ ಕಲಿಯಲುಳಿದಿಲ್ಲ, ಮಾರ್ನಿಂಗ್ ಈವ್ನಿಂಗ್ ನೀನೆ ನನಗೆ ಬೇರೆ ತಿಳಿದಿಲ್ಲ. ಜಗವೇ ನಿನ್ನಯ ಮಡಿಲಲ್ಲಿ ಜನ್ಮವೆಲ್ಲ ಕಳೆಯುವೆ ನಾನಲ್ಲಿ. ಇಳಿಸಲ ಗೆಳತಿನ ಓ ಲವ್ಲಿ ಮರ್ಗುಡಿಯ, ನೂರು ಬಾರಿ ಹೇಳಿದರು ಆಸೆ ತೀರಲ್ಲ, ಜನ್ಮ ಪೂರ್ತಿ ಹಾಡಿದರು
ಮುಗಿಯಲ್ಲ ಅಮ್ಮ ಅಮ್ಮ ಐ ಲವ್ ಯು ಅಮ್ಮ ಅಮ್ಮ ಐ ಲವ್ ಯು. ನಾನು ಅವನ ಹತ್ರ ಇವತ್ತು ಒಂದು ಇಂಪಾರ್ಟೆಂಟ್ ಒಂದು ಮಾತನ್ನ ಕೇಳಬೇಕಾಗಿತ್ತು ಅಣ್ಣ. ಅದಕ್ಕೆ ಹೇಗೆ ಸ್ವಲ್ಪ ಗುಡ್ ಬಾಯ್ ಗುಡ್ ಕ್ಯಾರೆಕ್ಟರ್ ಬ್ರಿಲಿಯಂಟ್ ಸ್ಟೂಡೆಂಟ್ ನನ್ನ ಮಿತ್ರ ಜೀವನ್. ಅದೇನೋ ನಿಜ, ಆದ್ರೂ ಕೂಡ ಯಾಕೋ ತುಂಬಾ ತುಂಬಾ ಹೆದರಿಕೆ ಆಗ್ತಾ ಇದೆ ಅಣ್ಣ. ಇದು ಕಂಪ್ಯೂಟರ್ ಯುಗ, ಏನಿದ್ರು ಫಾಸ್ಟ್ ಫಾಸ್ಟ್ ಇರಬೇಕು. ಮುಂದಿಡಿಕೊಂಡ್ರೆ ಯಾವ ಕೆಲಸನೂ ಆಗಲ್ಲ. ನನ್ನಲ್ಲಿ ಆಪ್ತ ಮಿತ್ರನಿಗೆ ನಾನು ತಿಳಿಸುತ್ತೇನೆ. ಆಗಲ್ಲ ಅಣ್ಣ, ನಾನು ಅವ್ರನ್ನ ಭೇಟಿಯಾಗಿ ಅವ್ರ ಹತ್ರ ನನ್ನ ಮನದ ಅಭಿಲಾಷೆಯನ್ನ ನನ್ನ ಮನಸ್ಸಿನ ಭಾವನೆಯನ್ನ ಹೇಳ್ಬೇಕಂತ ತುಂಬಾ ದಿವಸದಿಂದ ಆತರ ಪಡ್ತಾ ಇದ್ದೀನಿ. ಅಲ್ಲ ಪ್ಲೀಸ್ ನನ್ನ ಆಸೆನ ನೀನು ನೆರವೇರಿಸ್ಕೊಡ್ತೀಯ ತಾನೆ? ಇಲ್ಲ ಅನ್ಬಾರ್ದು. ಗೊತ್ತಾಯ್ತು ಗೊತ್ತಾಯ್ತು. ನೋಡಮ್ಮ ನಟಿನಿ, ನನ್ನ ಮಿತ್ರ ನನ್ನನ್ನು ಮಾತನ್ನ ನೀರಿ ಮರೆಯವನ ರಿಯಲಿ ಜೀವನ ಅಂತ ಹೀರೋ ಕೊಡ್ತ ನೀನೇ ಲಕ್ಕಿ. ಅಕಸ್ಮಾತ್ ಅವನ ಮೇಲೆ ನೀನು ಮನಸ್ಸು ಮಾಡಿದ್ರೆ ನಿನ್ನ ತಂದೆಯವರ ಮಾತಿಗೆ ಮೋಸ ಮಾಡಬೇಡಮ್ಮ. ನಾನು ಖಂಡಿತವಾಗಿಯೂ ಅಂತ ನಿರ್ಧಾರಕ್ಕೆ ನಾನು ಬರೋದಿಲ್ಲ. ಆ ರವಿಚಂದ್ರನ ಆರಿಯಾಗಿಯೂ ಕೂಡ ನಾನು ಯಾರನ್ನ ಮನಸ್ಸನ್ನ ಪ್ರೀತಿ ಮಾಡಿದ್ದೇನೋ ಅವರೊಂದಿಗೆ ಸುಖವಾಗಿ ಸಂತೋಷವಾಗಿ 100 ಕಾಲ ಬಾಕಿ. ಇದು ನನ್ನ ಆರಿಯಾಗಿಯೂ ಆ ದೇವರಾರಿಯಾಗಿಯೂ ಸತ್ಯ ಅಲ್ಲ. ಹಾಗಾದ್ರೆ ಇನ್ನೊಂದು 10 ನಿಮಿಷದಲ್ಲಿ ಬಂದು ಬಿಡ್ತಾನೆ. ನೀನು ಇಲ್ಲೇ ದಾರಿ ಕಾಯ್ತಿರ್ಬೇಕು. ನೀನು ಬರ್ಲಿನಮ್ಮ. ಅಣ್ಣ ನನಗೆ ಬೆಸ್ಟ್ ಅಂತ ಕೇಳು. ಏನು ಆಗೋದಿಲ್ಲಲ್ಲ? ಏನಾಗೋದಿಲ್ಲ. ಒಳ್ಳೇದಾಗುತ್ತಲ್ಲ? ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು ಸೊ ಮಚ್. ಮಾತಾಡಿ ನಾಗದೇವತೆ ಹೇಗಾದ್ರೂ ಮಾಡಿ ನನ್ನ ಲವ್ ಸ್ಟೋರಿ ಸಕ್ಸಸ್ ಆಗೋ ಹಾಗೆ ಮಾಡು. ಒಟ್ಟಿನಲ್ಲಿ ನನ್ನ ಲವನ್ನ ಹೇಳೋದಕ್ಕೆ ಇಲ್ಲ ಓಕೆ ಅನ್ಬೇಕು, ಅಷ್ಟೇ ಸಾಕು. ಬರ್ತಾನಂತ ಅಣ್ಣ ಹೇಳಿದ್ರು. ಈಗ ನೋಡಿದ್ರೆ ಬರೋ ತರನೇ ಕಾಣ್ತಾ ಇಲ್ಲ. ಬರೋರ್ಗು ಒಂದು ಟೆನ್ಷನ್, ಬಂದ್ರೆ ಇನ್ನೊಂದು ಟೆನ್ಷನ್. ಲವ್ನ ಎಕ್ಸೆಪ್ಟ್ ಮಾಡ್ಕೊಳ್ತಾರೋ ಇಲ್ಲ, ತುಂಬಾ ಹೆದರಿಕೆ ಬೇರೆ ಆಗ್ತಾ ಇದೆ. ಏನ್ ಮಾಡ್ಲಿ? ಛೆ, ಅಲ್ಲ ಈ ಹುಡುಗರೇ ಹೀಗೆ. ಹುಡುಗಿಯನ್ನ ಕಳ್ಸೋದ್ರಲ್ಲಿ ಅದೇನು ಮಜಾ ಇರುತ್ತೇನೋ ಅಂತೀನಿ ನಾನು. ಫೋನ್ ಬೇರೆ ಮತ್ತೆ ಮನೇಲಿ ಬಿಟ್ಟು ಬಂದ್ಬಿಟ್ಟೆ. ಏನ್ ಮಾಡ್ಲಿ ಈಗ ನಾನು? ರಜನಿ, ಇನ್ನು ಕಾಲೇಜಿಗೆ ಹೋಗಿ. ಅದು ನಾನು ನಿಮ್ಗೋಸ್ಕರ ವಾಟ್ ಯು ಸೇ? ನನಗಾಗಿ ಏನು ವಿಷಯ ರಜನಿ? ಅದು ಜೀವನ್, ಅದು ಏನಂದ್ರೆ ಜೀವನ್, ಅದು ನಾನು ನಿಮ್ಮನ್ನ ಮನಸಾರಿ ಪ್ರೀತಿಸ್ತಾ ಇದ್ದೀನಿ. ಐ ಲವ್ ಯು ಸೋ ಮಚ್. ಐ ಲವ್ ಯು ಅನ್ನೋದು ಸುಲಭ, ಆದರೆ ಅದನ್ನು ಮುಂದುವರಿಸಿ ಹೋಗುವುದು ತುಂಬಾ ಕಷ್ಟ. ಯಾಕೆಂದ್ರೆ ಪ್ರೀತಿ ಪ್ರೇಮ ಅಂದ್ರೆ ಗೊಂಬೆ ಆಟ ಅಲ್ಲ, ಮಕ್ಕಳಾಡೋ ಆಟನೂ ಅಲ್ಲ. 100 ವರ್ಷ ಚುಗುರೊಡೆದು ಫಲ ನೀಡುವಂತ ಪ್ರೇಮ ಲೋಕದ ಅನುರಾಗ ಬಂದ. ಅಂದರೆ ಇಷ್ಟೇ, ನೀವು ಧನರಾಜರ ಏಕೈಕ ಕುವರಿ, ಅದರಲ್ಲೂ ಅಗರ್ಭ ಶ್ರೀಮಂತ. ನಿಮ್ಮ ತಂದೆ ಅತಿ ದೊಡ್ಡ ಪುರುಷನಿಗೆ ಪಡೆಬೇಕು. ತಮ್ಮ ಮಗಳ ಸುಖ ಸೌಧವನ್ನ ಕಣ್ಣಾರೆ ಕಾಣಬೇಕು ಎಂಬ ಆತುರ ಪಟ್ಟಿದ್ದಾರೆ. ಅಂತ ಸುಖ ಸೌಧದ ಸ್ವಪ್ನವನ್ನ ಬಿಟ್ಟು ನನ್ನಂತ ಬಡವನನ್ನ ಪ್ರೀತಿಸಿ ಮದುವೆ ಆಗ್ತದೆ. ನೀನು ಯಾವ ಸುಖ ಜೀವನ್, ನೀವು ಆ ರೀತಿ ಹೇಳಿಕ್ ಹೋಗಬೇಡಿ. ನಾನು ಎಷ್ಟೇ ಆದ್ರೂ ಕೂಡ ನಿಮಗೋಸ್ಕರ ಅರಿದ ನೋಡು, ನನಗೆ ನಮ್ಮ ತಂದೆಯವರ ಹೆದರಿಕೆ ಎಂಥದ್ದು ಇಲ್ಲ. ನನಗೆ ಸುಖ ಸ್ವಪ್ನದ ಆಸೆ ಕೂಡ ಇಲ್ಲ. ದಯವಿಟ್ಟು ನನಗೆ ನಿಮ್ಮ ನಿರ್ಮಲವಾದ ಹೃದಯ ಬೇಕು ಜೀವನ್. ಇಲ್ಲ ಪ್ಲೀಸ್, ಐ ಲವ್ ಯು ಸೋ ಮಚ್. ರಜನಿ, ನಾನು ಇಷ್ಟೊಂದು ಹೇಳದ ಮೇಲೆ ನೀನು ನನ್ನನ್ನು ಒಪ್ಪಿಕೊಂಡಿರುವಾಗ, ಆ ಬ್ರಹ್ಮ ವಿಷ್ಣು ಮಹೇಶ್ವರ ನಮ್ಮನ್ನು ಒಂದುಗೂಡಿಸುತ್ತಿರುವಾಗ ನಾನಾದರೂ ಏನು ಮಾಡಲ್ಲ. ಸರಿ, ಹಾಗಿದ್ರೆ ನಾನು ಒಪ್ಕೊಳ್ತೀನಿ. ಹಾಗಾದ್ರೆ ಇನ್ನು ಒಂದೇ ಒಂದ್ಸಲ ನನ್ಗೋಸ್ಕರ ಐ ಲವ್ ಯು ಅಂತ ಹೇಳಿ ಪ್ಲೀಸ್ ಪ್ಲೀಸ್ ಹೇಳಿ ಜೀವನ್.
I love